ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನರೇಂದ್ರ ಮೋದಿ ಅವರನ್ನ ಮುತ್ತಿಗೆ ಹಾಕಿ ಹಲ್ಲೆ ಮಾಡಲಿಕ್ಕೆ ಸದನದ ಒಳಗಡೆ ಒಂದು ಸಂಚು ನಡೆದಿತ್ತ ಪ್ರತಿಪಕ್ಷಗಳ ಕಡೆಯಿಂದ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಎಂಪಿಗಳ ಕಡೆಯಿಂದ. ಅನೇಕ ಮಹಿಳಾ ಎಂಪಿಗಳು ಸುತ್ತು ಬರೆದು ನರೇಂದ್ರ ಮೋದಿ ಅವರನ್ನು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕಾಗಿತ್ತು. ಸದನದಲ್ಲಿ ಹಿಂದೆ ಯಾವತ್ತೂ ನಡೆಯದೇ ಇರುವಂತಹ ವಿದ್ಯಮಾನವೊಂದಕ್ಕೆ ಸದನ ಸಾಕ್ಷಿ ಆಗಿಬಿಡ್ತಾ ಇತ್ತು ಅನ್ನೋ ಕಾರಣಕ್ಕೇ ನರೇಂದ್ರ ಮೋದಿಯವ್ರನ್ನ ನಾನು ತಪ್ಪಿಸ್ಬಿಟ್ಟೆ ಸದನಕ್ಕೆ ಬರುವುದನ್ನು ಅಂಥೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಒಂದು ಕಡೆ ಮಾತಾಡ್ತಾರೆ. ಒಂದು ರೀತಿಯಲ್ಲಿ ಈ ರೀತಿಯ ಒಂದು ಘಟನೆ ಇದೆಯಲ್ಲ, ಈ ಘಟನೆ ಹಿಂದೆ ಯಾವತ್ತೂ ನಡೆದಿರಲಿಲ್ಲ. ಬ್ಲ್ಯಾಕ್ ಸ್ಪಾಟ್ ಅನ್ನೋ ಒಂದು ವರ್ಡನ್ನು ಕೂಡ ಬಳಸ್ಬಿಡ್ತಾರೆ. ಇದರ ಜೊತೆಗೇ ಎಂ ನರವಣೆ ಪುಸ್ತಕಕ್ಕೆ ಅವರು ಉತ್ತರ ಕೊಡೋಕ್ಕೆ ಅವ್ರಿಗೆ ಬಯಲಿಲ್ಲ, ಆಗ್ತಾ ಇರಲಿಲ್ಲ, ಉತ್ತರನೇ ಇರಲಿಲ್ಲ. ಆ ಕಾರಣಕ್ಕೆ ಅವರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೂ ಪ್ರಧಾನಿಯೊಬ್ಬರು ಮಾತನಾಡದೆ ಗೈರಾಗ್ಬಿಟ್ರು ಅಂಥೇಳಿ ರಾಹುಲ್ ಗಾಂಧಿ ಆರೋಪ. ಇದಕ್ಕಿಂತ ಆಚೆ ಬರ್ತಾರೋ, ಸದನದಿಂದ ಆಚೆ ಬರ್ತಾರೆ. ನರೇಂದ್ರ ಮೋದಿಯನ್ನು ಸರೆಂಡರ್ ಮೋದಿ ಅಂಥೇಳಿ ಕೂಗುವ ಮೂಲಕ ಒಂದು ಕಡೆ ಪ್ರತಿಭಟನೆ ನಡೆಯುತ್ತೆ. ನಿಜವಾಗ್ಲೂ ಸದನದ ಒಳಗಡೆ ನರೇಂದ್ರ ಮೋದಿಯವರ ಮೇಲೆ ಹಲ್ಲೆಗೆ ಪ್ರಯತ್ನಗಳಾಗಿತ್ತಾ? ನರೇಂದ್ರ ಮೋದಿಯವರ ಕುರ್ಚಿಯ ಸಮೀಪ ಹಲ್ಲೆ ಮಾಡುವಷ್ಟು ಅಂತರದ ಖಾಲಿ ಕುರ್ಚಿ ಅದು, ಕೀಪ್ ಇನ್ ಮೈಂಡ್, ಖಾಲಿ ಕುರ್ಚಿ ಅದು, ಅವ್ರನ್ನ ಅಟ್ಯಾಕ್ ಮಾಡೇ ಬಿಡ್ತಾ ಇದ್ರಾ? ಅಂಥ ಒಂದು ಸಂಚು ಸದನದ ಒಳಗಡೆ ಇತ್ತ? ಒಂದು ವೇಳೆ ಆ ಥರ ಇದ್ದರೆ ಮಾರ್ಷಲ್ಗಳು ಯಾರ ಅಧೀನದಲ್ಲಿರ್ತಾರೆ? ಈ ಸದನದ ಕಸ್ಟೋಡಿಯನ್ ಯಾರು? ಸದನದ ಹೆಡ್ ಮಾಸ್ಟರ್ ಯಾರು ಅಂದರೆ ಲೋಕಸಭಾ ಸ್ಪೀಕರ್, ಅವರೇ ಹೆಡ್ ಮಾಸ್ಟರ್, ಅವರೇ ಕಸ್ಟೋಡಿಯನ್ ಅಂತ ಕರೀತಾರೆ ಅವ್ರನ್ನ. ಹಾಗಿದ್ದೂ ಕೂಡ ಮಾರ್ಷಲ್ ಕಂಟ್ರೋಲ್ ಇದ್ದಿದ್ದರೆ ಈ ಥರದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಆ ಮಾಹಿತಿ ಯಾರು ಕೊಟ್ಟರು? ಇವ್ರ ಬಳಿಯಲ್ಲಿ ಗುಪ್ತಚರ ಏನಾದರೂ ಇದೆಯಾ? ಸ್ಪೀಕರ್ ಓಂ ಬಿರ್ಲಾ ಅವರ ಬಳಿಯಲ್ಲಿ ದೇಶದ ಗುಪ್ತಚರ ವ್ಯವಸ್ಥೆ ಇದೆಯಾ? ಯಾಕಂದರೆ ಗುಪ್ತಚರ ಆ ಒಂದು ಮಾಹಿತಿ ಯಾರ್ಯಾರ ಬಳಿನೋ ಇರಲ್ಲ. ಈಗ ನಮ್ಮಲ್ಲೂ ಕೂಡ ಕೆಲವರು ಹೇಳಿಬಿಡ್ತಾರೆ, ನಮ್ಮ ಸ್ಟೇಟಲ್ಲೂ ಕೂಡ ನಮಗೆ ಗುಪ್ತಚರ ವರದಿ ಬಂದುಬಿಟ್ಟಿತ್ತು, ಹಾಗೆ ಬಂದಿತ್ತು, ಯಾರೋ ಮಾತಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಬಳಿ ಮಾತ್ರ ಇರತಕ್ಕಂಥ ಒಂದು ಇಲಾಖೆ ಅದು. ರಾಜ್ಯದ ಆಗು ಹೋಗುಗಳು, ಪ್ರತಿಭಟನೆ ಆಗಬಹುದಾ, ಉತ್ಸವ ಸಂದರ್ಭದಲ್ಲಿ ಗಲಭೆಗಳಾಗಬಹುದಾ, ಯಾವ ಜಿಲ್ಲೆಯಲ್ಲಿ ಸಂಚು ಮಾಡಿದ್ದಾರಾ, ಇಂಥ ಮಾಹಿತಿ ಅಲ್ಲಿ ಬರ್ತವೆ. ಓಂ ಬಿರ್ಲಾ ಅವರಿಗೆ ಈ ಮಾಹಿತಿ ಕೊಟ್ಟವರು ಯಾರು? ನರವಣೆ ಪುಸ್ತಕಕ್ಕೆ ಅಂಜಿ ನರೇಂದ್ರ ಮೋದಿಯವರು ಸದನಕ್ಕೆ ಹಾಜರಾಗಲೇ ಇಲ್ವಾ? ಉತ್ತರ ಕೊಡೋಕ್ಕೆ ಅವ್ರಿಗೆ ಆಗಲಿಲ್ವಾ ಆ ಟೈಮಲ್ಲಿ? ಅದಕ್ಕೆ ಒಂದು ಬ್ಯಾಕಪ್ ಆಗಿ ಒಂದು ಶೀಲ್ಡ್ ರೂಪದಲ್ಲಿ, ಗುರಾಣಿ ರೂಪದಲ್ಲಿ ಇಲ್ಲಿ ಓಂ ಬಿರ್ಲಾ ಅವರು ನರೇಂದ್ರ ಮೋದಿಯವರ ಪರವಾಗಿ ನಿಂತ್ಕೊಂಡ್ರ? ಅಥವಾ ನಿಜವಾಗಿಯೂ ಕಾಂಗ್ರೆಸ್ ಎಂಪಿಗಳು ಸೇರಿದಂತೆ ಪ್ರತಿಪಕ್ಷಗಳ ಎಂಪಿಗಳು ಸೇರಿಕೊಂಡು ನರೇಂದ್ರ ಮೋದಿಯವರಿಗೆ ಅವಮಾನಕರ ರೀತಿಯಲ್ಲಿ ಹಲ್ಲೆ ಮಾಡೋಕ್ಕೆ ಪ್ಲಾನ್ ಮಾಡೇ ಬಿಟ್ಟಿದ್ರಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಸೂರ್ಯ ಮುಕುಂದರಾಜ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಸೂರ್ಯ ಮುಕುಂದರಾಜ್ ಈ ಒಂದು ಡಿಬೇಟ್ಗೆ. ಶ್ರೀಧರ್ ಆರಾಧ್ಯ ಇದ್ದಾರೆ ನಮ್ಮ ಜೊತೆಯಲ್ಲಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶ್ರೀಧರ್ ನಿಮಗೆ ಈ ಒಂದು ಡಿಬೇಟ್ಗೆ. ಹನುಮೇಶ್ ಕೆ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಬಿಜೆಪಿ ವಕ್ತಾರಾಗಿರ್ತಕ್ಕಂಥ ಯದೂರು ಕೂಡ ಜಾಯ್ನ್ ಆಗ್ತಾರೆ, ಮಾತಾಡ್ತೀನಿ ಅವ್ರನ್ನ. ನನ್ನ ಮೊಟ್ಟ ಮೊದಲ ಪ್ರಶ್ನೆ, ಸೂರ್ಯ ಮುಕುಂದರಾಜ್, ಈ ನರೇಂದ್ರ ಮೋದಿ ಅವರ ಮೇಲೆ ಈ ಥರದ ಎಂಪಿಗಳು ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರಾ? ಈಗ ಚೇರ್ ಕ್ಲೋಸ್ ಆಗಿ ಅವ್ರು ಹೋಗಿ ಒಂದು ರೀತಿಯಲ್ಲಿ ಹಿಂದೆ ಯಾವತ್ತೂ ಘಟಿಸದ ನಡೆಯದ ವಿದ್ಯಮಾನಕ್ಕೆ ಸದನ ಸಾಕ್ಷಿ ಆಗ್ಬಿಡ್ತಾ ಇತ್ತು ಅಂತೇಳಿ ಪ್ರಿಕಾಷನರಿ ನಾನು ಮೋದಿ ಅವ್ರಿಗೆ ಬರಬೇಡಿ ಅಂತ ಹೇಳಿಬಿಟ್ಟಿದ್ದೆ ಅಂತ ಒಂದು ಹೇಳಿದಾರಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಘಟನೆ ನಡೀತಾ ಅಂತ ಸದನದಲ್ಲಿ? ಅಲ್ಲ, ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ಸ್ಪೀಕರು ಇಷ್ಟರ ಮಟ್ಟಿಗೆ ಈ ಥರದ ಒಂದು ನಡವಳಿಕೆನ ಪ್ರದರ್ಶನ ಮಾಡಿಲ್ಲ. ನೀವು ಆರಂಭದಲ್ಲೇ ಹೇಳಿದ್ರಿ, ಸ್ಪೀಕರ್ ಅವ್ರಿಗೆ ಗುಪ್ತಚರ ಇಲಾಖೆಯ ಮಾಹಿತಿ ಏನಾದ್ರು ಇದೆಯಾ? ಸ್ಪೀಕರ್ ಅವರ ಅಂಡರಲ್ಲಿ ಆ ಥರದ್ದು ಯಾವ್ದಾದ್ರು ಒಂದು ಇಲಾಖೆ ಇದೆಯಾ? ಯಾಕೆಂದ್ರೆ ಗುಪ್ತಚರ ಇಲಾಖೆ ಬರುವಂಥದ್ದು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇವ್ರಿಗೆ ಬರುತ್ತೆ. ಹೋಮ್ ಮಿನಿಸ್ಟರ್ ಇದ್ರೂ ಕೂಡ ಹೋಮ್ ಮಿನಿಸ್ಟರ್ಗೆ ಅವ್ರು ಯಾರು ರಿಪೋರ್ಟ್ ಮಾಡಲ್ಲ. ಅವ್ರೇನಿದ್ರು ನೇರವಾಗಿ CM ಜೊತೆಗೆ ರಿಪೋರ್ಟ್ ಮಾಡ್ಕೊತಾರೆ, ಇಲ್ಲ PM ಜೊತೆಗೆ ಮಾಡ್ಕೊತಾರೆ. ಸೊ ಆ ಮಟ್ಟಕ್ಕೇನಾದರೂ ಇದ್ರೆ ಓಂ ಬಿರ್ಲಾ ಅವರು ಒಂದು ಅವರ ಸದನದ ಒಳಗಡೆ ಇರುವಂಥ ಇದು ಅದರ ನಿಯಂತ್ರಣ ಆಗಿರ್ಬೋದು, ಮತ್ತೆ ಅಲ್ಲಿರುವಂಥ ಅಧಿಕಾರ ಆಗಿರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ಇವ್ರ ಕೈಗೆ ಬರುತ್ತೆ. ಅಲ್ಲಿ ಸೆಕ್ಯೂರಿಟಿ ಕೊಡೋದಾಗಿರ್ಬೋದು ಎಲ್ಲ. ಇವರು ನರೇಂದ್ರ ಮೋದಿ ಅವ್ರಿಗೆ ಈ 56 ಇಂಚು ಎದೆ ಇದೆ ನನಗೆ ಅಂತಾರೆ ಅವರು. ಚೈನಾನ ಎದುರಿಸ್ತೀನಿ ಅಂತಾರೆ, ಪಾಕಿಸ್ತಾನ ಎದುರಿಸ್ತೀನಿ ಅಂತಾರೆ. ಆಫ್ಟರ್ ಆಲ್ 15 ಜನ ಇರುವಂತ ಮಹಿಳಾ ಎಂಪಿಗಳಿಂದ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ ನಂಬಕ್ಕಾಗತ್ತಾ? ಅವ್ರನ್ನ ಎದುರಿಸಕ್ಕೆ ಅಷ್ಟೊಂದು ಎದುರು 56 ಇಂಚಿನ ಎದೆಗೂ ಅಲ್ಲಿ ಮಹಿಳೆಯರ ಒಂದು ರೀತಿ ಅವಮಾನಕರವಾಗಿ ಈಗ ನೋಡಿ, ನಮ್ಮ ರಾಜ್ಯದ